ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇರಾನ್ನ 2 ಕಂಡೀಷನ್ಗಳಿಗೆ ಅಮೆರಿಕ ಒಪ್ಪಿಗೆ, ಪಾಕಿಸ್ತಾನಕ್ಕೆ ಬರೋದೇ ಇಲ್ಲ ಅಂತ ಸಿಡಿದೆದ್ದಿದ್ದ ಇರಾನ್ನ ಅಮೆರಿಕವೇ ಒಪ್ಪಿಸಿದೆ. ಆಮೇಲೆ ಈಗ ಪಾಕಿಸ್ತಾನಕ್ಕೆ ಬಂದು ಇಳಿದಿದ್ದಾರಲ್ಲ 2 ರಾಷ್ಟ್ರಗಳ ಪ್ರಮುಖರು. ಹಾಗಾದರೆ 5 ಅಂಶಗಳು ಯಾವ ರೀತಿಯಲ್ಲಿ ಚರ್ಚೆ ಆಗ್ತಿರೋದು, ಇರಾನ್ ಕಡೆ ಕ್ಷಣದಲ್ಲಿ ಬರೋದಕ್ಕೆ ಒಪ್ಪಿಕೊಂಡಿದ್ದು ಹೇಗೆ, ಪಾಕಿಸ್ತಾನ ಮಾಡಿದ ಮೋಸ, ದಗಲಬಾಜಿತನವನ್ನು ಕಡೆಗೆ ಅಮೆರಿಕವೇ ಯಾವ ರೀತಿ ಹೆಜ್ಜೆ ಹಿಂದಿಟ್ಟು ಈಗ ಸರಿ ಮಾಡ್ಕೊಳ್ಬೇಕಾಗಿದೆ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಾಕಿಸ್ತಾನದ ವಿರುದ್ಧ ಸಿಡಿದೇಳುತ್ತೆ ಇರಾನ್. ನಿನ್ನೆ ಯಾವಾಗ ಲೆಬನಾನ್ ಮೇಲಿನ ದಾಳಿ, ಲೆಬನಾನ್ ಕೂಡ ಕದನ ವಿರಾಮದಲ್ಲಿ ಇನ್ಕ್ಲೂಡ್ ಆಗಿದೆ, ಅಲ್ಲಿನ ದಾಳಿ ಕೂಡ ನಿಲ್ಲತ್ತೆ ಅಂತ ಪಾಕಿಸ್ತಾನ ಸುಳ್ಳು ಪ್ರತಿಯನ್ನು ಕೊಟ್ಟು ಒಪ್ಪಿಸ್ತಲ್ಲ ಇರಾನನ್ನು. ಈ ದಾಳಿ ನಿಲ್ಲತ್ತೆ, ನಿಮ್ಮ ಮೇಲೂ ನಿಲ್ಲತ್ತೆ, ಅವ್ರ ಮೇಲೂ ನಿಲ್ಲತ್ತೆ, ಎಲ್ಲರ ಮೇಲೂ ನಿಲ್ಲತ್ತೆ, ಇದು ಕದನ ವಿರಾಮ ಅಮೆರಿಕದ ಕಡೆಯಿಂದ ಪ್ರಪೋಸಲ್ಲು ಅಂತ. ಅಮೆರಿಕಕ್ಕೆ ಒಂದು ಹೇಳಿ, ಇವ್ರ ಹತ್ರ ಒಂದು ಹೇಳಿ, ಸುಳ್ಳು ಹೇಳಿಬಿಟ್ಟು ಕದನ ವಿರಾಮ ಮಾಡಿಸ್ತಲ್ಲ ಪಾಕಿಸ್ತಾನ. ಮಾಡಿಸಿದ್ದೇನು, ಬರೀ ಸ್ಕ್ರಿಪ್ಟೆಡನ್ನು ಅಮೆರಿಕ ಕೊಟ್ಟ ಪ್ರಪೋಸಲನ್ನು ಇಲ್ಲಿಟ್ಟಿದ್ದಷ್ಟೇ, ಅದ್ರ ಮಧ್ಯೆ ಒಂದು ಸುಳ್ಳು ಬೇರೆ ದಗಲಬಾಜಿತನ ಮಾಡಿ ಸಿಕ್ಕಾಕೊಳ್ತು ಪಾಕಿಸ್ತಾನ. ಅದಾದ ಮೇಲೆ ಯಾವ ಕಾರಣಕ್ಕೂ ಇಸ್ಲಾಮಾಬಾದಕ್ಕೆ ಕಾಲಿಡಲ್ಲ, ಇವರ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಆಗೂ ಇಲ್ಲ, ನಮ್ಮ ಕಡೆಯಿಂದ ಅಂತೂ ಅವ್ರಿಗೆ ಕಾಲು ಹೋಗಿಲ್ಲ ಅಂತ ಸಿಡಿದೇಳ್ತು ಇರಾನ್. ಅದಾದಮೇಲೆ ಅಮೆರಿಕವೇ ಈಗ ಯುದ್ಧ ನಿಲ್ಲಿಸೋ ಅನಿವಾರ್ಯತೆಗೆ ಸಿಕ್ಕಾಕ್ಕೊಂಡು ಇಸ್ರೇಲ್ಗೂ ಎಚ್ಚರಿಕೆ ಕೊಡುತ್ತೆ, ಲೆಬನಾನ್ ಮೇಲಿನ ದಾಳಿ ನಿಲ್ಲಿಸದೇ ಇದ್ದರೆ ಇದು ಅತ್ಯಂತ ಘೋರವಾದ ಪರಿಣಾಮವನ್ನೇ ಬೀರುತ್ತೆ ಅಂತ ಇಸ್ರೇಲ್ ವಿರುದ್ಧವೇ ಅಮೆರಿಕ ಸಿಡಿದೇಳುತ್ತೆ. ಅದೆಲ್ಲ ನೋಡಿದ್ದೀವಿ. ಕಡೆಗೆ ಲೆಬನಾನ್ ಮೇಲಿನ ದಾಳಿ ನಿಲ್ಲಿಸದೇ ಇದ್ದರೆ ಇಸ್ಲಾಮಾಬಾದ್ ಮಾತುಕತೆಗೆ ಯಾವ ಕಾರಣಕ್ಕೂ ಬರಲ್ಲ ಅಂತ ಹೇಳಿದಂಥ ಇರಾನ್ ತನ್ನ ಹಠ ಮಾತ್ರ ಸಡಿಲಿಸಿಲ್ಲ. ಆಮೇಲೆ ಅಮೆರಿಕವೇ ಒಂದು ಹೆಜ್ಜೆ ಹಿಂದಿಟ್ಟು ಲೆಬನಾನ್ ಮೇಲಿನ ದಾಳಿ ನಿಲ್ಲತ್ತೆ, ಕದನ ವಿರಾಮದಲ್ಲಿ ಇದು ಇನ್ಕ್ಲೂಡ್ ಆಗತ್ತೆ, ಆಯಿತು ನಾವೇ ಒಪ್ಪಿಕೊಳ್ತೀವಿ ಅಂತ ಇರಾನ್ ಮುಂದೆ ಮಂಡಿಯೂರಿದೆ ಅಂತಲೇ ಹೇಳಲಾಗ್ತಿದೆ. 2 ಕಂಡೀಷನ್ನು ಈಗ ಸದ್ಯ ಅಮೆರಿಕ ಪ್ರಮುಖವಾಗಿ ಒಪ್ಕೊಂಡಿರೋದು. ಒಂದು, ಇರಾನ್ ಮೇಲೆ ವಿಧಿಸಿರುವ ನಿರ್ಬಂಧಗಳನ್ನು ತೆಗಿಬೇಕು ಅಂತಿದೆಯಲ್ಲ, ಅದರಲ್ಲಿ ಒಂದು ಪಾರ್ಟು ಜಪ್ತಿಯಾಗಿರೋ ಸಂಪತ್ತು ಬಿಡುಗಡೆ ಮಾಡಬೇಕು. ಇರಾನ್ನಿಂದ ಜಪ್ತಿಯಾಗಿರುವಂಥ ಸಂಪತ್ತು ಅಂದರೆ ಅವರ ಸ್ವತ್ತುಗಳು ಪಾಪ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಲಾಕ್ ಆಗಿಬಿಟ್ಟಿವೆ. ಅಮೆರಿಕದಲ್ಲೇ $2 ಬಿಲಿಯನ್, ಚೀನಾದಲ್ಲಿ $20 ಬಿಲಿಯನ್, ದಕ್ಷಿಣ ಕೊರಿಯಾದಲ್ಲಿ $7 ಬಿಲಿಯನ್, ಅಂದರೆ ಇದೆಲ್ಲ ಸ್ಯಾಂಕ್ಷನ್ ಹಾಕಿ ಲಾಕ್ ಮಾಡಿರೋದು. ಈಗ ಲಾಕ್ ಆಗಿರೋ ದುಡ್ಡು ರಿಲೀಸ್ ಮಾಡಿಸ್ಕೊಡ್ತೀವಿ ಅಂತ, ಇದು ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು, ಲಕ್ಷ ಕೋಟಿ ಇರಾನ್ಗೆ ಬರಬೇಕಾಗಿರೋದು ಲಾಕ್ ಆಗಿದೆ. ಅದನ್ನು ರಿಲೀಸ್ ಮಾಡಿಸ್ಕೊಡೋದಕ್ಕೆ ಈಗ ಅಮೆರಿಕ ಒಪ್ಕೊಂಡಿದೆ, ಮೊದಲ ಕಂಡೀಷನ್ನು. 2ನೇದಾಗಿ ಅತ್ಯಂತ ಪ್ರಮುಖವಾಗಿ ಲೆಬನಾನ್ ಮೇಲೆ ದಾಳಿ ಮಾಡಲ್ಲ, ಆಯಿತು ಕದನ ವಿರಾಮ ಅದಕ್ಕೂ ಅನ್ವಯ ಆಗಲಿ ಅಂತ ಒಪ್ಪಿದೆ ಅಂತಾನೆ ಹೇಳಲಾಗ್ತಿದೆ. ಸೊ ಪಾಕಿಸ್ತಾನ ಸುಳ್ಳು ಹೇಳಿತ್ತು, ಕಡೆಗೆ ಅಮೆರಿಕ ಅದನ್ನು ಒಪ್ಪಿಕೊಳ್ಳಲೇಬೇಕಾಗಿ ಬಂತು. ಈಗ ಇಷ್ಟೆಲ್ಲ ಆದಮೇಲೂ ಕೂಡ ಪಾಕಿಸ್ತಾನಕ್ಕೆ ಆಘಾತ ಎದುರಾಗಿದೆ ಈಗ. ಯಾಕಂದರೆ ಇಸ್ರೇಲ್ ಏನು ಮಾಡಿದೆ, ಹೆಜ್ಬುಲ್ಲಾ ಜೊತೆಗೆ ಯಾವ ಕಾರಣಕ್ಕೂ ಸಂಧಾನನೂ ಇಲ್ಲ, ವಿರಾಮನೂ ಇಲ್ಲ ಅನ್ನುವಂಥ ಘೋಷಣೆಯನ್ನು ಈ ಸಂಧಾನಕ್ಕೆ ಪಾಕಲ್ಲಿ ಬಂದಿಳಿದಿರೋ ಹೊತ್ತಲ್ಲೇ ಮೊಳಗಿಸಿದೆ. ಸೊ ಲೆಬನಾನ್ ಶಾಂತಿ ನೆಲೆಸದೆ, ತನ್ನ ಆಪ್ತರಿಗೆ ಸಮಸ್ಯೆ ತೀರದೆ ಇರಾನ್ನಂತೂ ಈ ಸಂಧಾನಕ್ಕೆ ಒಪ್ಪಲ್ಲ, ಮತ್ತೆ ಹಿನ್ನಡೆಯಾಗ್ತಾ ಇದೆ ಇನ್ನೊಂದು ಅರ್ಥದಲ್ಲಿ ಪಾಕಿಸ್ತಾನ ಸಂಧಾನಕ್ಕೆ. ಒಟ್ಟಾರೆಯಾಗಿ ಸಂಧಾನ ಮಾತುಕತೆಗಂತೂ ಬಂದಿದ್ದಾರೆ. ಇರಾನ್ ಒಂದು ಎಚ್ಚರಿಕೆ ಕೊಟ್ಟುಕೊಂಡೇ ಬಂದಿದೆ, ನಮ್ಮ ಬೆರಳು ಟ್ರಿಗರ್ ಮೇಲೇ ಇದೆ, ನೀವು ಒಂದು ಕ್ಷಣ ಮೈ ಮರೆತು ಕೊಟ್ಟ ಮಾತು ತಪ್ಪಿದ್ರಿ, ಹೆಚ್ಚು ಕಡಿಮೆ ಆಯಿತು ಅಂದರೆ ಮತ್ತೆ ವಿಧ್ವಂಸ ಸೃಷ್ಟಿಸೋದಕ್ಕೆ ನಾವಂತೂ ರೆಡಿಯಾಗೇ ಬಂದಿದ್ದೀವಿ ಅಂತಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿದೇಶಾಂಗ ಸಚಿವ ಮತ್ತು ಅಲ್ಲಿನ ಸ್ಪೀಕರ್ ಆಗಮಿಸಿರೋದು ಇರಾನ್ನಿಂದ. ಈ ಕಡೆಯಿಂದ JD ವಾನ್ಸ್ ಸೇರಿದಂತೆ ಟೀಮ್ ಬಂದಿದೆ. ಟ್ರಂಪ್ ಅಳಿಯ ಪ್ರಮುಖರೆಲ್ಲ ಬಂದು ಇಳಿದಿದ್ದಾರೆ. ಮುಖಾಮುಖಿ ಮಾತುಕತೆ ಅಮೆರಿಕ ಇರಾನ್ ನಡುವೆ ಕೂಡ ಆಗುತ್ತೆ ಅಂತಲೇ ಹೇಳಲಾಗ್ತಿರೋದು. ಪಾಕಿಸ್ತಾನ ಅಂತೂ ಈ ಸಂಧಾನದ ಕ್ರೆಡಿಟ್ ತಗೊಂಡು ಮೆರೆಯೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಆದರೆ ಇಷ್ಟೊತ್ತಿಗಾಗಲೇ ಅವರು ಬಣ್ಣ ಬಯಲಾಗ್ಬಿಟ್ಟಿದೆ, ಬೀದಿಗೆ ಬಿದ್ದಿದೆ. ಪಾಕಿಸ್ತಾನ ಇಂಥದ್ದೊಂದು ಗ್ಲೋಬಲ್ ಕ್ರೈಸಿಸ್ ಹ್ಯಾಂಡ್ಲ್ ಮಾಡುವಾಗ ಅವ್ರದ್ದು ಏನು ಹ್ಯಾಂಡ್ಲ್ ಮಾಡೋದು ಅಂದರೆ ಸಂಧಾನ ಮಾಡೋಕ್ಕೆ ಬಂದಿದ್ದಲ್ಲ, ಅದು ಅವರು ಬರ್ಕೊಟ್ಟಿದ್ದನ್ನು ಓದಕ್ಕೆ ಬಂದಿದ್ದು ಅಷ್ಟೇ ಪಾಕಿಸ್ತಾನದ ಪಾತ್ರ. ಚೀನಾ ಮೀಡಿಯೇಟರ್ ಆಯಿತು, ಅಮೆರಿಕ ಪ್ರಪೋಸಲ್ ಕಳಿಸ್ತು, ಅದನ್ನು ಇರಾನ್ ಮುಂದೆ ಇಡ್ತು. ಇಷ್ಟು ಬಿಟ್ಟರೆ ಪಾಕಿಸ್ತಾನದ ಒಂದು ನಯಾ ಪೈಸೆ ರೋಲು ಇಲ್ಲ ಇಲ್ಲಿ. ಅದನ್ನೂ ನಿಭಾಯಿಸಕ್ಕೆ ಬರದೆ ಎಡವಟ್ಟುಗಳನ್ನು ಮಾಡಿ ಒಂದಿಷ್ಟು ಸಂಚು ಮಾಡಿ ಸಿಕ್ಕಾಕ್ಕೊಂಡು ಈಗ ಕೆಂಗಣ್ಣಿ ಗುರಿಯಾಗಿದೆ. ಇರಾನ್ ಸಿಡಿದೆದ್ದಿದೆ, ಇಸ್ರೇಲ್ ಸಿಡಿದಿರೋದನ್ನು ಕೂಡ ನೋಡಿದ್ದೀವಿ. ಕಡೆಗೂ ಅಮೆರಿಕಾನೇ
ಕಾಳಜಿ ವಹಿಸಿ ಇರಾನ್ ಬರೋ ರೀತಿಯಲ್ಲಂತೂ ಮಾಡಿದೆ. ಈಗ ಯಾವ್ಯಾವ ಕಂಡೀಷನ್ಗಳನ್ನು ಹಾಕಿದೆಯಲ್ಲ ಇರಾನು, ಸಣ್ಣ ಸಣ್ಣ ಕಂಡೀಷನ್ ಅಲ್ಲ, ಟೋಲ್, ಹಾರ್ಮೋಸ್ ಅಂತಾರಾಷ್ಟ್ರೀಯ ಮಾರ್ಗ, ಅದು ಅಲ್ಲೇ ಟೋಲ್ ಕಲೆಕ್ಟ್ ಮಾಡೋದು, ಒಂದು ಹಡಗಿಗೆ 18 ಕೋಟಿ, ಸಾವಿರ ಕೋಟಿ ಒಂದು ತಿಂಗಳಿಗೆ ಕಲೆಕ್ಟ್ ಆಗುತ್ತೆ, ಆ ದುಡ್ಡು ಇರಾನ್ ಮರು ನಿರ್ಮಾಣಕ್ಕೆ ಬಳಸ್ಕೊಳ್ಳೋದು ಅನ್ನೋದು. ಇದನ್ನೇನಾದರೂ ಪಾಕಿಸ್ತಾನಕ್ಕೆ ಹೋಗಿ ಒಪ್ಕೊಂಡು ಬಂದರೆ ಇದೆಯಲ್ಲ ಅಮೆರಿಕ ಅದಕ್ಕಿಂತ ಛೀಮಾರಿ ಇನ್ನೊಂದಿಲ್ಲ, ಶೇಮ್ ಇನ್ನೊಂದಿಲ್ಲ US ಗೆ. ಫ್ರೀ ಆಗಿದ್ದ ಮಾರ್ಗವನ್ನು ಈಗ ಶುಲ್ಕ ಹಾಕೋ ರೀತಿಯಲ್ಲಿ ಯುದ್ಧ ಮಾಡು ಗನಂದಾರಿ ಕೆಲಸ ಇವರು ಮಾಡಬೇಕಿತ್ತ? ಸರಿ ಇದ್ದದ್ದನ್ನು ಹಾಳು ಮಾಡೋಕೆ ಇವರು ಯಾವ ಸೀಮೆ ಯುದ್ಧ ಮಾಡಬೇಕಿತ್ತು ಅನ್ನೋ ಆಕ್ರೋಶ ಸಿಡಿದಿದೆ. ಜೈಶಂಕರ್ ಅವರು ಅದನ್ನು ಖಂಡಿಸಿದ್ದಾರೆ. ಮಾರಿಷಸ್ ಕಾರ್ಯಕ್ರಮದಲ್ಲೂ ಕೂಡ ಏನು ಸಮುದ್ರ ಮಾರ್ಗ ನ್ಯಾವಿಗೇಷನ್ ಫ್ರೀ ಆಗಿರೋ ವಿಚಾರದಲ್ಲಿ ನಾವು ಅತ್ಯಂತ ಕಠಿಣ ತೀರ್ಮಾನ ಅಂತ ಈಗಾಗಲೇ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾಗಿದೆ. ಇರಾನ್ ಭಾರತಕ್ಕೆ ಟೋಲ್ ಫ್ರೀ ಆಗಿರುತ್ತೆ ಅನ್ನೋ ಮೆಸೇಜನ್ನು ಕೊಟ್ಟಿತ್ತು. ಅದರ ನಡುವೆಯೂ ಇದು ಜಗತ್ತಿಗೆ ಮಾರಕ. ಈ ಕಂಡೀಷನ್ ಏನಾದರೂ ಯುದ್ಧಕ್ಕೆ ಒಪ್ಪಿಕೊಂಡು ಬಂದರೆ ಇದೆಯಲ್ಲ ಟ್ರಂಪ್, ಅದಕ್ಕಿಂತ ಸೋಲಿನೊಂದಿಲ್ಲ ಅಮೆರಿಕಾಗೆ. ಅದರ ಜೊತೆ ಕಂಟ್ರೋಲ್ ತಮ್ಮದಿರಬೇಕು, ಹಾರ್ಮೋಸಲ್ಲಿ ವ್ಯಾಪಾರ, ಅದು ಹಾಕಿರೋ ಸ್ಯಾಂಕ್ಷನ್ನು ನಿರ್ಬಂಧಗಳನ್ನು ಎತ್ತಬೇಕು, ಏನೇನು ಸಮಸ್ಯೆ ಇತ್ತಲ್ಲ ಎಲ್ಲ ಸರಿ ಮಾಡಿಕೊಂಡು ಇರಾನು ಮೊದಲು ಹೆಂಗಿತ್ತು ಅದಕ್ಕಿಂತ ಬೆಟರ್ ಸಿಚುವೇಶನ್ ಸೃಷ್ಟಿ ಮಾಡೋಕೆ ಕಾಯ್ತಿದೆ. ಸೊ ಅಮೆರಿಕದ್ದು ಸೋಲಿದು. ಇರಾನನ್ನು ಸರ್ಕಾರ ಚೇಂಜ್ ಮಾಡಿ ಏನೇನೋ ಮಾಡ್ತೀನಿ ಅಂತ ಯುದ್ಧ ಸಾರಿ, ಇರಾನ್ನಲ್ಲಿ ಆಡಳಿತ ಬದಲಾವಣೆ ಮಾಡ್ತೀನಿ, ರೆಜಿಮ್ ಚೇಂಜ್ ಮಾಡ್ತೀನಿ, ವಿಧ್ವಂಸ ಮಾಡ್ತೀನಿ, ನಾಗರಿಕತೆ ನಾಶ ಮಾಡ್ತೀನಿ ಅಂತೆಲ್ಲ ಬಂದು ಪಾಪ ಟ್ರಂಪು ಇರೋ ಸರ್ಕಾರದ ಜೊತೆನೇ ಚೇಂಜ್ ಮಾಡೋಕ್ಕಾಗಿಲ್ವಲ್ಲ, ಅವ್ರ ಜೊತೆನೇ ಸಂಧಾನ ಮಾಡ್ಕೊಂಡು ಈಗ ಅವ್ರ ಜೊತೆನೇ ಕೂತು ಮಾತಾಡ್ತಿರೋದೇ ಸೋಲು. ಚೇಂಜ್ ಮಾಡ್ತೀನಿ ಅಂತ ಬಂದು ಅವ್ರ ಜೊತೆ ಕೂತು ಸಂಧಾನಕ್ಕೆ ಕೂತಿರೋದು. ಎರಡನೇದಾಗಿ ಅವ್ರು ಹೇಳಿರೋ ಕಂಡೀಷನ್ಗೆಲ್ಲ ಒಪ್ಕೊಂಡು ಜಗತ್ತಿಗೆ ಸಂಕಷ್ಟನೂ ತಂದಿಟ್ಟು ಮನೆಗೆ ವಾಪಸ್ ಹೋದ್ರೆ ಮಾತ್ರ ಅಮೆರಿಕದಷ್ಟು ಸೋಲು ಕಂಡಂಥ ರಾಷ್ಟ್ರ ಇನ್ನೊಂದು ಇರಲ್ಲ. ಎನಿವೇ ಯುದ್ಧ ನಿಲ್ಲಬೇಕು, ಈಗ ಅನಿವಾರ್ಯವಾಗಿದೆ, ಪರಿಸ್ಥಿತಿ ಹಂಗಿದೆ. ಈಗ 2-3 ವಿಚಾರಗಳು ಮಾತ್ರ ಬರ್ತಿರೋದು ಈ ಸಂಧಾನದಿಂದ. ಇನ್ನು ಮುಂದುವರೆದಂತೆ ಏನೇನಾಗುತ್ತೆ ನೋಡಬೇಕು. ಇನ್ನು ಭಾರತದ ವಿಚಾರಕ್ಕೆ ಬಂದರೆ, ಭಾರತದನ್ನು ಎನರ್ಜಿ ಸೆಕ್ಯೂರಿಟಿ ವಿಚಾರದಲ್ಲಿ ತಡ ಮಾಡದೆ ಗಲ್ಫ್ ರಾಷ್ಟ್ರಗಳಿಗೆ ಹಾರಿರೋದು UAE ಮತ್ತು ಖತಾರ್ಗೆ ಜೈಶಂಕರ್, ಹರ್ದೀಪ್ ಪುರಿ ಅವರು ಹಾರಿದ್ದಾರೆ. ತುಂಬಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಾತುಕತೆಗಳಾಗ್ತಿದ್ದಾವೆ ಆಯಿಲ್ ಮತ್ತು ಗ್ಯಾಸ್ಗೆ ಸಂಬಂಧಪಟ್ಟಂತೆ. ಈ ಟೈಮಲ್ಲಿ ರಷ್ಯಾದಿಂದ ಬಿಗ್ ಆಫರ್ ಬಂದಿದೆ, 40%, ಸಣ್ಣದಲ್ಲ ಡಿಸ್ಕೌಂಟು, 40% ಡಿಸ್ಕೌಂಟಲ್ಲಿ ಗ್ಯಾಸ್ ಕೊಡೋದಕ್ಕೆ, ನಮಗೆ LPG ಕೊಡೋದಕ್ಕೆ ರಷ್ಯಾ ಆಫರ್ ಕೊಟ್ಟಿದೆ. ಬಟ್ ಸ್ಯಾಂಕ್ಷನ್ ಇರುವಂಥ ಅವರ ಫೆಸಿಲಿಟೀಸು, ಅಮೆರಿಕ ಸ್ಯಾಂಕ್ಷನ್ಗಳು ಹಾಕಿರುವಂಥ ಫೆಸಿಲಿಟಿ ಇದೆಯಲ್ಲ, ಅಲ್ಲಿಂದ ತೊಗೊಂಡ್ರೆ ದೊಡ್ಡ ಮೊತ್ತದ ಡಿಸ್ಕೌಂಟ್ ಕೊಡೋಕೆ ರೆಡಿ ಆಗಿದೆ. ಸೊ ಭಾರತ ಏನು ಮಾಡುತ್ತೆ, ಮತ್ತೆ ದೊಡ್ಡ ರಿಸ್ಕನ್ನು ತೊಗೊಂಡು ಅಮೆರಿಕಕ್ಕೆ ಸೆಡ್ ಹೊಡೆಯುತ್ತಾ, ಅಥವಾ ಈಗ ನಮಗೆ ಬೇರೆ ಸೋರ್ಸ್ಗಳು ಓಪನ್ ಆಗಿವೆ, ರಷ್ಯಾ ಒಂದೇ ಅಂತನೂ ಅಲ್ಲ. ನಮ್ಗೆ ಹೆಂಗೆ ಅಂದರೆ ನಾವು ಹಠಕ್ಕೆ ಬಿದ್ದು ರಷ್ಯಾದಿಂದ ತೊಗೊಳ್ಬೇಕು ಅನ್ನೋದೇನಿಲ್ಲ, ನಮಗೆ ಕಡಿಮೆ ಎಲ್ಲಿ ಸಿಗುತ್ತೆ, ನಮಗೆಲ್ಲ ಲಾಭ ಆಗುತ್ತೆ ಅಲ್ಲಿಂದ ತೊಗೊಳ್ಬೇಕು. ಸೊ 40 ರಾಷ್ಟ್ರಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಆಗಿದೆ. ಈಗ ಭಾರತದ ನಿಲುವು ಇದೆಯಲ್ಲ, ಇದು ಭವಿಷ್ಯದ ಲೆಕ್ಕಾಚಾರವನ್ನು ನಿರ್ಧರಿಸುತ್ತೆ. ಯಾಕಂದರೆ ಈಗ ಈ ಕ್ರೈಸಿಸಲ್ಲಿ, ಗ್ಲೋಬಲ್ ಕ್ರೈಸಿಸಲ್ಲಿ ಒಂದಿಷ್ಟು ಲಾಸ್ ಅಂತೂ ಆಗಿದೆ, ಆರ್ಥಿಕವಾಗಿ ಒಂದಿಷ್ಟು ಪೆಟ್ಟಂತೂ ಎಲ್ಲ ರಾಷ್ಟ್ರಗಳಿಗೆ ಬಿದ್ದಿದೆ. ಕರೋನಾ ಟೈಮಲ್ಲಿ ಸಫರ್ ಆದಂಗೆನೆ ಈಗ ಮತ್ತೆ ಎದ್ದು ನಿಲ್ಲಬೇಕಾಗಿದೆ ಇದನ್ನು ಓವರ್ಕಮ್ ಮಾಡಿ. ಈಗ ತಗೊಳ್ಳೋ ನಿರ್ಧಾರ ಆ ಮುಂದಿನ ದಿನಗಳ ಬೆಳವಣಿಗೆ ನಿರ್ಧರಿಸುತ್ತೆ. ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.